ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಖಾತೆ ವಿಚಾರವಾಗಿ ಸರ್ ಅಸಮಾಧಾನಗೊಂಡು ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಇದನ್ನ ಮೊದಲ ವಿಕೆಟ್ ಪತನ ಆಗಿದೆ ಅಂತ ಹೇಳಿ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು ಮಾಡ್ತಿದ್ದಾರೆ ಸರ್. ಜೊತೆಗೆ ಬಿಜೆಪಿ ಅವರಿಗೆ ಆಹಾರ ಆಗಿದೆ. ನೋಡಿ, ರಾಮಲಿಂಗ ರೆಡ್ಡಿ ಅವರು ಒಬ್ಬ ಭಾಳ ಹಿರಿಯ ರಾಜಕಾರಣಿಯವರು, ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿರೀಕರವರು, ಸೋಲಿಲ್ಲದ ಸರದಾರ. ಅವರ ಬೇಡಿಕೆಯಲ್ಲಿ ಏನು ತಪ್ಪೇನಿಲ್ಲ. ನನಗೆ ಬೆಂಗಳೂರಲ್ಲಿ ನನಗೆ ಅನುಭವ ಜಾಸ್ತಿ ಇದೆ. GBD ಎಲೆಕ್ಷನ್ ಬರ್ತಾಯಿದೆ, ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ವರಿಷ್ಠರಿದ್ದಾರೆ, ಪಕ್ಷದ ಹೈಕಮಾಂಡ್ ಇದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಅದರಲ್ಲೇನು ತಪ್ಪೇನಿಲ್ಲ. ಅಲ್ಲ ಅಂದರೆ ಬಿಫೋರ್ ಕೇಳಿದ್ನ ಕೊಟ್ಟಿಲ್ಲ ಈ ರೀತಿ ಅನ್ನುವಂಥದ್ದು ಏನೂ ಇಲ್ಲ. ಎಲ್ಲ ಇವತ್ತೆಲ್ಲ ಸರ್ ಮಾಡ್ತಾರೆ. ಇವತ್ತೆಲ್ಲೂ ಕೂಡ ಆಗಲೇ ಮಾತುಕತೆ ಆಡ್ತಾ ಇದ್ದಾರೆ. ವರಿಷ್ಠರು ಇದ್ದಾರೆ, ದಿಲ್ಲಿಂದನೂ ಬಂದಿದ್ದಾರೆ. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಆಗಲೇ ಅವರೆಲ್ಲ ಕೂತಿದ್ದಾರೆ, ಮಾತಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಏನಿಲ್ಲ, ಸಣ್ಣ ವಿಷಯ ಇದು. ಅವ್ರ ಅನುಭವ ತಕ್ಕಾಗ ಅವ್ರು ಕೇಳ್ತಾ ಇದ್ದಾರೆ, ತಪ್ಪಲ್ಲಿ ಏನಿಲ್ಲ, ಅದರಲ್ಲಿ ಏನು ತಪ್ಪೇನಿಲ್ಲ. ಅಸಹಾಯಕತೆ ವ್ಯಕ್ತಪಡಿಸ್ಯಾರ ಸರ್. ಅಂದರೆ ಮುನಿಯಪ್ಪರು ಕೂಡ ಮುಂಬರುವ ಚುನಾವಣೆಗಳಿಗೆ CM ವಿವೇಚನೆ ಬಿಡಬೇಕಾಗಿತ್ತು. ಹೈಕಮಾಂಡ್ ಇದರಲ್ಲಿ ಬದಲಾವಣೆ ಮುನಿಯಪ್ಪದವ್ರು ಬದಲಾವಣೆ ಕೇಳಿದ್ದಾರೆ ಹೊರತು ಬೇರೆ ಏನೇನು ಹೇಳಿಲ್ಲ. ಅವರು ಮುನ್ಸು ಗಿನ್ಸು ಎಂತ ಇದ್ದಿಲ್ಲ. ಅವರು ನಮಗೆ ಈ ರಾಮಲಿಂಗ ರೆಡ್ಡಿಗಿಂತನೂ ಭಾಳ ಹಿರಿಯರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಸಾಕಷ್ಟು ಅನುಭವ ಇರುವಂಥವ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಕೇಳಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಕೇಳೋದ್ರಲ್ಲಿ ಏನು ತಪ್ಪೇನಿದೆ. ಬೇರೆ ಪಕ್ಷದಲ್ಲಿ ಏನೂ ಕೇಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಈಗ ತಾನೇ ಸರ್ಕಾರ ರಚನೆ ಆಗಿದೆ, ಒಂದೇ ದಿವಸ ಆಗಿರೋದು. ಬದಲಾವಣೆ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ. ವರಿಷ್ಠರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ರಾಮಲಿಂಗ ರೆಡ್ಡಿ ಅವ್ರನ್ನ ಮತ್ತೆ ಇದೇ ಜಿಲ್ಲೆಗೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನೀವು ಶಾಸಕರಾಗಿ ಒತ್ತಾಯ ಮಾಡ್ತೀರಾ? ಹಿಂದೆ ಕೂಡ ಉಸ್ತುವಾರಿ ನಾನು ಹೇಳಿದ್ನಲ್ಲ, ನನಗೆ ಸಾಕಷ್ಟು ಜವಾಬ್ದಾರಿ ನನ್ನ ಕ್ಷೇತ್ರದಲ್ಲಿದೆ. ನಾನು ನನ್ನ ಕೆಲಸಗಳು ಮಾಡಿದ್ರೇ ನನಗೆ ಜಾಸ್ತಿ ಆಗಿದೆ. ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡಲ್ಲ. ಅದಕ್ಕೆ ಬೇಕಾದಂಥ ಮಟ್ಟದ ಉನ್ನತ ಮಟ್ಟವಾದಂಥ ಸಮಿತಿ ಇದೆ, ಉನ್ನತ ಮಟ್ಟವಾದಂಥ ಸಚಿವರುಗಳಿದ್ದಾರೆ, ನಾಯಕರುಗಳಿದ್ದಾರೆ. ಅವ್ರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ನಾನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಇನ್ನೊಂದು ಸಚಿವಸ್ಥಾನ ಬೇಕು ಅಂತ ಧರ್ಮಗುರುಗಳು ಕೇಳ್ತಾರಂತ. ಜಮೀರ್ ಅವ್ರಿಗೆ ಮಂತ್ರಿಸ್ಥಾನ ಕೊಡಿ ಅಂತ ಪ್ರತಿಭಟನೆ ಆಗ್ತಾ ಇದೆ ಎಲ್ಲ ಕಡೆ. 5 ಸಚಿವ ಸ್ಥಾನಗಳನ್ನು ಕೊಡಿ ಅಂತ ಹೇಳಿ ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ. ಇನ್ನೂ ಸಾಕಷ್ಟು ತನ್ವೀರ್ ಸೇಠ್ ಇದ್ದಾರೆ, ರಿಜ್ವಾನ್ ಇದ್ದಾರೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಪಾಪ ಅವರು 3-4 ಸಲ 5 ಸಲ ಅವ್ರ ಹಿಂದೆ ತನ್ವೀರ್ ಸೇಠ್ ಅವರು ಮಂತ್ರಿ ಆಗಿದ್ದರು, ಶಿಕ್ಷಣ ಮಂತ್ರಿ ಆಗಿದ್ದರು. ಒಳ್ಳೆ ಅನುಭವ ಇದೆ, ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಿಜ್ವಾನ್ ಅವರು ಅವ್ರಿಗೂ ಒಂದು ಸಲ MP, ಒಂದು ಸಲ ML, 2ನೇ ಸಲ MLA ಆಗಿದ್ದಾರೆ, ಒಂದು ಸಲ MLC ಆಗಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ನಲ್ಲಿ ಸ್ಟೇಟ್ ರಾಜ್ಯದ ಅಧ್ಯಕ್ಷರಾಗಿದ್ದರು. ಅವ್ರಿಗೂ ಅನುಭವ ಇದೆ. ಸಾಕಷ್ಟು ಜನ ಬೇಡಿಕೆ ಕೊಡೋದ್ರಲ್ಲಿ ಏನು ತಪ್ಪೇನಿದೆ. ಹೊಸ ಸರ್ಕಾರ ರಚನೆ ಆಗಿದೆ, ಅದರಲ್ಲಿ ಕೇಳ್ತಾರೆ, ಅವರೆಲ್ಲರೂ ಕೂಡ ಕೊಡ್ತಾರೆ.